ಸ್ವಲ್ಪ ದಿನ ಮೂಡ ಭಯ ಇಲ್ಲದೆ ಇದ್ದ ಸಿಎಂ ಸಿದ್ದರಾಮಯ್ಯಗೆ ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ನಿಂದ ನಿರಾಳರಾಗಿದ್ದು ಮುಖ್ಯಮಂತ್ರಿ ನಾಳೆ ನ್ಯಾಯಾಲಯದಲ್ಲಿ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ನಾಳೆಯೇ ಬಿಗ್ ಡೇ. ನಿರಾಳರಾಗಿದ್ದ ಟಗರಿಗೆ ನಾಳೆ ಅಸಲಿ ಅಗ್ನಿ ಪರೀಕ್ಷೆ. ಕ್ಯಾನ್ಸಲ್ ಆಗುತ್ತಾ ಲೋಕಾಯುಕ್ತ ಬಿ ರಿಪೋರ್ಟ್? ಆದ್ರೆ ಮುಂದೇನು? ಸಿದ್ದರಾಮಯ್ಯಗೆ ಸಿಗುತ್ತಾ ಕೋರ್ಟ್ ರಿಲೀಫ್? ಕುರ್ಚಿ ಸೇಫ್? ಕಳೆದೊಂದು ವರ್ಷದಿಂದ ಸಿಎಂ ಸಿದ್ದರಾಮಯ್ಯಗೆ ಮೂಡ ಪ್ರಕರಣ ತಲೆನೋವು ತಂದಿದೆ. ಮೈಸೂರಿನ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಿಎಂ ವಿರುದ್ಧ ಕಾನೂನು ಹೋರಾಟ ಮುಂದುವರೆಸಿದ್ದಾರೆ. ಮೂಡ ನಿವೇಶನಗಳನ್ನ ಪ್ರಭಾವ ಬೀರಿ ಪಡೆದುಕೊಂಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರ ಮೊರೆ ಹೋಗಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆಯನ್ನ ನಡೆಸಿರೋ ಅಧಿಕಾರಿಗಳು ಈಗಾಗಲೇ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. ಮಧ್ಯಂತರ ವರದಿ ವೇಳೆ ಲೋಕ ಬಿ ರಿಪೋರ್ಟ್ ಸಿದ್ದರಾಮಯ್ಯ ಪಾಲಿಗೆ ದೊಡ್ಡ ರಿಲೀಫ್ ಕೊಟ್ಟಿತ್ತು. ಆದರೆ ಇದರ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೆ ಕಾನೂನು ಹೋರಾಟ ಮುಂದುವರೆಸಿದ್ದು ಲೋಕಾಯುಕ್ತದ ವರದಿ ತಿರಸ್ಕರಿಸುವಂತೆ ಕೋರ್ಟ್ಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ವಾದ ಏನು ಅನ್ನೋದನ್ನ ನೋಡೋದಾದ್ರೆ, ತನಿಖಾಧಿಕಾರಿಗಳು ನೀಡಿರೋ ಲೋಕ ಅಂತಿಮ ವರದಿ ತಿರಸ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಕರಣದಲ್ಲಿರೋ 1 ರಿಂದ 4ನೇ ಆರೋಪಿಗಳ ವಿರುದ್ಧ ವಾದಕ್ಕೆ ಅವಕಾಶ ಕೇಳಿದ್ದಾರೆ. ಆರೋಪಿಗಳ ರಕ್ಷಣೆಗೆ ನಿಂತಿರೋ ತನಿಖಾಧಿಕಾರಿ ಬದಲಾವಣೆ ಮಾಡಬೇಕು, ಲೋಕಾಯುಕ್ತಕ್ಕೆ ಬೇರೆ ಸೂಕ್ತ ಅಧಿಕಾರಿ ನೇಮಿಸಿ ಮತ್ತೆ ತನಿಖೆ ನಡೆಸಬೇಕು, ಸುಳ್ಳು ದಾಖಲೆ ಸೃಷ್ಟಿಸಿದ ತನಿಖಾಧಿಕಾರಿ ವಿರುದ್ಧ ಕಾನೂನು ಕ್ರಮ ಆಗಬೇಕು, ಬೇರೆ ಬೇರೆ ಸರ್ವೆ ನಂಬರ್ನ ಜಮೀನು ಆಧರಿಸಿ ಪ್ರತ್ಯೇಕ ಮೊಕದ್ದಮೆಗೆ ಮನವಿ ಮಾಡಿದ್ದಾರೆ. ಮೂಡ ಪ್ರಕರಣದ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಕುಟುಂಬ ಸಹಕಾರ ನೀಡಿದೆ. ಅಲ್ಲದೆ ಮೈಸೂರಿನ ಲೋಕಾಯುಕ್ತ ಅಧಿಕಾರಿ ಉದೇಶ್ ಕುಮಾರ್ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ನಡೆಸಿ ಪ್ರಕರಣದ ಅಂತಿಮ ವರದಿ ಸಲ್ಲಿಸಿದ್ದಾರೆ. ನಾಳೆ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯಲಿದೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ನ್ಯಾಯಾಲಯಕ್ಕೆ ತಮ್ಮ ವಾದ ಮಂಡಿಸಲು ಅವಕಾಶ ಕೇಳಿದ್ದಾರೆ. ಅಲ್ಲದೆ ಕೆಲವು ಮನವಿ ಮಾಡಿಕೊಂಡಿರೋ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರ ಮೇಲೆ ಶಿಕ್ಷೆಗೆ ಆಗ್ರಹ ಮಾಡಿದ್ದಾರೆ. ಇದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೂ ಗಂಭೀರ ಆರೋಪ ಮಾಡಿರೋ ಕೃಷ್ಣ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳನ್ನ ಬದಲಾಯಿಸಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದು ಅಚ್ಚರಿ ಮೂಡಿಸುತ್ತಿದೆ. ಹೀಗಾಗಿ ನಾಳೆಯ ಕೋರ್ಟ್ ವಿಚಾರಣೆ ಭಾರೀ ಮಹತ್ವ ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ತಂದ ಪ್ರಕರಣದಿಂದ ನಿರಾಳತೆ ಸಿಗುತ್ತಾ? ನಾಳೆ ವಿಚಾರಣೆ ಬಳಿಕ ಕೋರ್ಟ್ ತೀರ್ಮಾನ ಏನು ಅನ್ನೋದು ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.